ಡಮ್ 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 ಡೋಲೋ ಡೋಲು, ನಾನಿರೋದು ಪೂರ್ತಿ ಗೋಲು. ಯಾರು? ಡಮ್ 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 ಡೋಲೋ ಡೋಲು, ನಾನಿರೋದು ಪೂರ್ತಿ ಗೋಲು. ಅಯ್ಯೋ, ನಾನು ಇಲ್ಲೇ ಕಿಟಕಿಯಲ್ಲಿದ್ದೀನಿ ನೋಡಿ. ಯಾರು? ನಾನು ಅಶ್ಮಾ, ನಿಮ್ಮ ಗೆಳೆಯ. ಅಯ್ಯೋ ನೀನಾ? ಒಂದಿನ ಆದ್ರೂ ಸರಿಯಾದ ದಾರಿಲ್ವಾ? ಅಯ್ಯೋ ಅಯ್ಯೋ, ಯಾಕೆಷ್ಟೊಂದ್ ಗಲಾಟೆ ಮಾಡ್ತಿದ್ಯಲ್ಲ? ಸ್ವಲ್ಪ ಶಾಂತಿ ಇರ್ಲಿ. ವಿಷಯ ಅಷ್ಟು ಸ್ಪೆಷಲ್ ಆಗಿದೆ, ಅದಕ್ಕೆ ಕೇಳಿಸ್ಕೊಂಡ್ರೆ ನೀವೇ ಸೆಲೆಬ್ರೇಟ್ ಮಾಡ್ತೀರಾ. ಸೆಲೆಬ್ರೇಷನ್. ಹಾ, ಡಮ್ 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 ಡೋಲೋ ಡೋಲು, ನಾನಿರೋದು ಪೂರ್ತಿ ಗೋಲು. ಇವತ್ತು ನನ್ನ ಹ್ಯಾಪಿ ಬರ್ಡೇ, ಗೊತ್ತಾ? ಸುಮ್ನೆ ಏನೇನೋ ಹೇಳ್ಬೇಡ. ಯಾಕೆ ನನ್ ಹ್ಯಾಪಿ ಬರ್ಡೇ ಇರ್ಬಾರ್ದಾ? ಸರಿ, ಇವಾಗ ಹೇಳು, ನಿನ್ ಹ್ಯಾಪಿ ಬರ್ಡೇ ಯಾವಾಗ ಅಂತ? ಅಥವಾ ಹಂಗೆ ಸುಮ್ನೆ ಬರ್ಡೇ ಮಾಡ್ಕೋತಿದ್ಯಾ? ಹಂಗೆ ಹೆಂಗ್ ಮಾಡ್ಕೊಳಕ್ಕಾಗತ್ತೆ? ಅಯ್ಯೋ, ನಿನ್ನೆ ನಾನು ಆಕಾಶದ ಕೆಳಗಡೆ ಮಲ್ಕೊಂಡಿದ್ದಾಗ ನಾನು ಕನ್ಸಲ್ ಕಂಡೆ, ಗೊತ್ತಾ? ನನ್ನ ಜನ್ಮದಿನ ಇವತ್ತು. ಎಲ್ಲಾ ತಾರೆಗಳು, ಚಂದ್ರ, ನಾನು, ನೀವು ಎಲ್ಲಾರು ಪಾರ್ಟಿ ಮಾಡ್ತಿದ್ವಿ. ಡಮ್ 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 ಡೋಲೋ ಡೋಲು, ನಾವಿರೋದು ಪೂರ್ತಿ ಗೋಲು. ನಾನು ಹಲ್ವಾ ಪೂರಿ ತಿಂತಾ ಇದ್ದೆ, ಮತ್ತೆ ನೀವೆಲ್ರು ನನ್ಗೆ ಗಿಫ್ಟ್ ಕೊಡ್ತಾ ಇದ್ರಿ. ಸಾಕು, ಕಥೆ ಬಿಡ್ಬೇಡ ಆಯ್ತಾ? ನಿನ್ ಕನ್ಸಲ್ ನಿನ್ ಬರ್ಡೇ ಮಾಡ್ಕೊಂಡ್ಯಾ? ಅಯ್ಯೋ, ಎದ್ದೇಳು ಅಶ್ಮ, ಎದ್ದೇಳು. ಅದಕ್ಕೇನಾಯ್ತು? ಕನ್ಸ್ ಬೀಳುತ್ತೆ ಅಂದ್ರೆ ಏನಾದ್ರೂ ಕಾರಣ ಇರ್ಲೇಬೇಕಲ್ವಾ? ಸರಿ ಆಯ್ತು, ನಿನ್ ಹ್ಯಾಪಿ ಬರ್ಡೇ ಅಂತಾನೆ ಒಪ್ಕೊಳ್ಳೋಣ. ಆದ್ರೆ ನಿನ್ ಬರ್ಡೇ ಯಾವಾಗ ಹೇಳು? ಯಾವ ತಾರೀಕಲ್ ಬರುತ್ತೆ? ನಿನ್ ವಯಸ್ಸೆಷ್ಟು ಹೇಳು? ನಮ್ ಬರ್ಡೇ ಥರನೇ ಇರ್ಬೇಕಲ್ವಾ? ಇವಳ್ದಂತೂ ಏಪ್ರಿಲ್ ಅಲ್ಲಿ, ಅವಳಿಗೆ 6, ನನ್ಗೆ 8 ವರ್ಷ. ನಂಬರ್ಸ್ ಅಲ್ಲಿ ಹೇಳು ನಮ್ಗೆ. ನಂಬರ್ಸ್ ಅಲ್ಲ. ಡಮ್ 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 ಡೋಲೋ ಡೋಲು, ನಾನಿರೋದು ಪೂರ್ತಿ ಗೋಲು. ಇದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ವಲ್ಲ. ಇರಿ. ಡಮ್ 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 ಡೋಲೋ ಡೋಲು, ನಾನಿರೋದು ಪೂರ್ತಿ ಗೋಲು. ಹಾ ಗೆಳೆಯರೇ, ನೀವ್ ನನಗೆ ಈ ಪ್ರಶ್ನೆ ಕೇಳಿದ್ದು ಒಳ್ಳೇದಾಯ್ತು. ಇಲ್ಲ ಅಂದ್ರೆ ನನ್ಗೆ ಯಾವತ್ತೂ ಗೊತ್ತಾಗ್ತಾನೆ ಇರ್ಲಿಲ್ಲ. ನಾನು ಈ ಕಾಲದಿಂದ ತುಂಬಾ ಹಿಂದೆ ಹೋಗಿ ಯೋಚನೆ ಮಾಡ್ದೆ. ಸರಿಸುಮಾರು ಎಲ್ಲಾ ಶಾಸ್ತ್ರಗಳಿಗಿಂತ ಹಿಂದೆ, ಅಂದ್ರೆ ಗಣಿತ, ವಿಜ್ಞಾನ, ಅಂತರಿಕ್ಷ ವಿಜ್ಞಾನ, ಇವೆಲ್ಲವಿಂದ ನಾನು ಜ್ಞಾನನ ಪಡೆದು ನನಗಿವತ್ತು ಒಂದು ವಿಷಯ ಗೊತ್ತಾಗಿದೆ. ನಾನು ಉತ್ಪತ್ತಿಯಾಗಿರುವಂತ ಕಾರಣ ನಮ್ಮ ಗ್ರಹಗಳಿಂದಾಗಿ. ಮತ್ತೆ ಈ ಎಲ್ಲಾ ಗ್ರಹಗಳು ದೂರವಾಗಿರೋದ್ರ ಅಪಾರ ಸಂಬಂಧನ ನಾನು ಕೇಳಿ ಒಟ್ಟಾಗಿ 108 ಈ ಲಕ್ಕಿ ನಂಬರ್ ಅನ್ನ ಪಡೆದೆ. ಆದ್ರೆ ಅಂಥದ್ದೇನಿರುತ್ತೆ ಈ 108ರಲ್ಲಿ? ಬನ್ನಿ ಹೇಳ್ತೀನಿ. ಇದೇನಿದು? ತನ್ನ ಕೈಯಾರೆ ನಡಗಿಸ್ತಾನೆ ಎಲ್ಲವನ್ನು, ಅಶ್ಮಕಲ್ಲೇ ನಂಬರ್ 1. ಸರಿ, ಬನ್ನಿ ಈಗ ನನ್ ಜೊತೆ. ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ದೂರ ಚಂದ್ರನ ಹತ್ರ, ಟ್ವಿಂಕಲ್ ಟ್ವಿಂಕಲ್ ಸ್ಟಾರ್ ಗಳನ್ನ ಸುತ್ತಿಸೋಕೆ. ಅರೆ ವಾವ್, ತುಂಬಾ ಚೆನ್ನಾಗಿದೆ. ಅಯ್ಯೋ, ಇದ್ ನೋಡಿ ಎಷ್ಟು ದೊಡ್ಡದಾಗಿದೆ. ಭೂಮಿ ಸೂರ್ಯನ್ ಸುತ್ತಾ ಇದೆ, ಮತ್ತೆ ಚಂದ್ರ ಭೂಮಿ ಸುತ್ತ. ನನಗನ್ನಿಸ್ತಿದೆ ಇಲ್ಲಿರೋ ನಮ್ ಎಲ್ಲ ಗ್ರಹಗಳು ಆಕಾಶದಲ್ಲಿ ಒಂದೇ ಕುಟುಂಬದ ತರ ಒಟ್ಟಿಗೆ ಇದಾವೆ. ಬನ್ನಿ ಗೆಳೆಯರೆ, ಈಗ ನಾವು 108 ನಂಬರಿನ ಒಗಟನ್ನ ಕೂಡ ತಿಳ್ಕೊಳ್ಳೋಣ. ಗೆಳೆಯರೆ, ಈ ಎಲ್ಲಾ ಗ್ರಹಗಳ ದೂರ ಮತ್ತೆ ಆಕಾರಕ್ಕಿರೋ ಸಂಬಂಧನ ನಾವು ಹತ್ತಿರದಿಂದ ತಿಳ್ಕೊಳ್ಳೋಣ. ನೋಡಿ, ಈಗ ನಮ್ಮ ಸೂರ್ಯ ಚಂದ್ರನ್ಗಿಂತ 400 ಪಟ್ಟು ದೊಡ್ಡದಾಗಿದೆ. ಅದೇ ರೀತಿ ನಮ್ಮಿಂದ ಇದು 400 ಪಟ್ಟು ದೂರದಲ್ಲಿದೆ. ಆದ್ರೆ ನೀವು ಪೃಥ್ವಿಯಿಂದ ಸೂರ್ಯ ಇರೋ ದೂರನ ಸೂರ್ಯನ ಡಯಾಮೀಟರ್ ಇಂದ ನೀವು ಡಿವೈಡ್ ಮಾಡಿದ್ರೆ ಆಗ ನಿಮಗೆ ಸಿಗೋದು ಸರಿಸುಮಾರು 108. ಅಂದ್ರೆ ಇದನ್ನ ಸುಲಭವಾಗಿ ಹೇಳ್ಬೇಕು ಅಂದ್ರೆ, ಸೂರ್ಯನ 108 ಸಲ ಪೃಥ್ವಿ ಮತ್ತೆ ಸೂರ್ಯನ ಮಧ್ಯೆ ಒಂದು ಹಾರದ ತರ ಜೋಡಿಸಿದ್ರೆ ಸೂರ್ಯ ಮತ್ತೆ ಪೃಥ್ವಿ ಮಧ್ಯೆ ಇರುವಂತ ದೂರನ ನಾವು ಏಣಿಸಬಹುದು. ಏನಂತೀರಾ? ಮತ್ತಿನ್ನೊಂದು ವಿಷಯ,
ಚಂದ್ರನ್ ಕಥೆನೂ ಇದೇನೆ. ಅದಕ್ಕೆ ಸೂರ್ಯಗ್ರಹಣ ಯಾವಾಗ ಆಗುತ್ತೋ ಆಗ ಚಂದ್ರ ಸೂರ್ಯನ ಪೂರ್ತಿಯಾಗಿ ಮುಚ್ಚಿಬಿಡುತ್ತೆ. ಅದಷ್ಟೇ ಅಲ್ಲ ಗೆಳೆಯರೆ, 108 ಬರೀ ಆಸ್ಟ್ರೋನಾಮಿಕಲ್ ನಂಬರ್ ಮಾತ್ರ ಅಲ್ಲ, ಬದಲಾಗಿ ಮನುಷ್ಯನ ಜೀವನಕ್ಕೂ ಕೂಡ ಇದು ತುಂಬಾ ಆಳವಾಗಿ ಸಂಬಂಧ ಪಡುತ್ತೆ. ವಾವ್, ಇದೇ ಕಾರಣಕ್ಕೇನೆ ದೇವರ ಜಪದ ಮಾಲೆಯಲ್ಲಿ 108 ಮಣಿಗಳಿರ್ತವೆ. ಹಾ, ಸರಿಯಾಗಿ ಹೇಳಿದ್ರಿ. ಹಿಂದೂ ಧರ್ಮದಲ್ಲಿ 108ನ್ನ ಪವಿತ್ರ ಸಂಖ್ಯೆ ಅಂತ ಹೇಳ್ತಾರೆ. ನಮ್ಮ ತಿರುಪತಿ ಬಾಲಾಜಿ ಮಂದಿರಕ್ಕೆ ಹೋಗೋದಕ್ಕೂ ಕೂಡ 108 ಮೆಟ್ಟಿಲುಗಳನ್ನ ಹತ್ತಬೇಕಾಗತ್ತೆ. ವಾವ್, ಮತ್ತದಷ್ಟೇ ಅಲ್ಲ, ನಮ್ಮ ಶರೀರದಲ್ಲೂ ಕೂಡ 108 ವಿಶೇಷ ಶಕ್ತಿ ಕೇಂದ್ರಗಳು ಅಂದ್ರೆ ಸ್ಪೆಷಲ್ ಎನರ್ಜಿ ಪಾಯಿಂಟ್ಸ್ ಇರುತ್ತೆ. ಹಾ, ಇವಾಗ ಅರ್ಥ ಆಯ್ತು ಅಶ್ಮ್. ನೀನು ನಿನ್ನ ಬರ್ತ್ಡೇಗೆ 108 ನಂಬರ್ನ ಯಾಕೆ ತಗೊಂಡೆ ಅಂತ. ಈ ಗ್ರಹ, ಈ ಸೋಲಾರ್ ಸಿಸ್ಟಮ್ ನನ್ನ ಪರಿವಾರ. ನನಗೂ ಈ ಗ್ರಹಗಳಿಗೂ ಸಂಬಂಧ ಇದೆಯಲ್ಲ. ಈ ಎಲ್ಲಾ ಗ್ರಹಗಳು ಮನುಷ್ಯನ ಜೀವನದ ಮೇಲೆ ಪ್ರಭಾವ ಬೀರುತ್ತೆ. ಹಿಂದಿನ ಕಾಲದಲ್ಲಿ ಈ ಎಲ್ಲಾ ಗ್ರಹಗಳು ಮತ್ತು ನಕ್ಷತ್ರಗಳ ಸ್ಥಿತಿಯ ಮೇಲೆ ನಾವು ಪಂಚಾಂಗ ಮತ್ತು ಜನ್ಮ ತಿಥಿಯನ್ನ ನಿರ್ಧಾರ ಮಾಡ್ತಿದ್ವಿ. ಏನಂದೆ? ಪಂಚಾಂಗ ಮತ್ತೆ ತಿಥಿನ? ಅಂದ್ರೆ ಇವತ್ತಿನ ನಿಮ್ಮ ಕ್ಯಾಲೆಂಡರ್ ಮತ್ತೆ ನಿಮ್ಮ ಜನ್ಮದಿನ, ನಾವೆಲ್ಲರೂ ಇದರಲ್ಲಿ ಒಂದಾಗಿದ್ದೀವಿ. ಅಶ್ವನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಹೇಗೆ ಉತ್ತರ ಕೊಡ್ತಾನೆ, ಜ್ಞಾನನ ವಿಜ್ಞಾನ ಜೊತೆ ಜೋಡಿಸ್ತಾನೆ. ಅರೆ ವಾವ್ ಅಶ್ಮ್, ನೀನ್ ನಮ್ಗೆ ಎಷ್ಟ್ ಚೆನ್ನಾಗಿ ಅರ್ಥ ಮಾಡಿಸ್ದೆ ಗೊತ್ತಾ. ಸರಿ, ಹಾಗಾದ್ರೆ ಇವತ್ತು ನಾವು ಇಲ್ಲೇ ಅಶ್ಮನ ಜನ್ಮದಿನನ ಆಚರಿಸೋಣ. ನಮ್ಮ ಈ ಗ್ರಹಗಳ ಪರಿವಾರದೊಂದಿಗ ಹಾ. ಡಮ್ 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 ಡೋಲೋ ಡೋಲೋ, ನಾನಿರೋದು ಪೂರ್ತಿ ಗೋಲು. ಅಯ್ಯೋ, ಅಶ್ಮ ಕನ್ಸು ನನ್ಸಾಗ್ತಾ ಇದೆ ಅಲ್ವಾ? ಹೌದು. ಪ್ರಶ್ನೆ ಎಲ್ಲಿರುತ್ತೋ ಅಲ್ಲಿ ಅಶ್ಮ ಕೂಡ ಇರ್ತಾನೆ. ಮುಂದಿನ ಕಥೆಯನ್ನ ಇನ್ನು ಮಜಭರಿತ ಮಾಡ್ತಾನೆ. ನೀವು ನಮ್ಮ ಜೊತೆ ಕೈ ಜೋಡಿಸಿ ಹೊಸ ಕತೆ ಮತ್ತೆ ಹೊಸ ಅಡ್ವೆಂಚರ್ಗಳಿಗಾಗಿ. ಅಶ್ಮ ಅಶ್ಮ ಬಂದ ನಮ್ಮ ಅಶ್ಮ 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 ಆಹಾ ಸೂಪರ್ ಸ್ಮಾರ್ಟ್ ಅಶ್ಮ. ಉಗುರಿ ಹಂಗೆ ತಿರುಗಿ ತಿರುಗಿ ಎದ್ದು ಬಿದ್ದು ನಗಿಸೋ ಭಂಟ, ಜಾದು ಇತ್ತುಂಟ ಅಶ್ಮ ಲೋಕ ತಿರುಗಿಸುವ ಅತ್ತ. ಅಶ್ಮ ಅಶ್ಮ ಬಂದ ನಮ್ಮ ಅಶ್ಮ 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 ಆಹಾ ಸೂಪರ್ ಸ್ಮಾರ್ಟ್ ಅಶ್ಮ. ಎಲ್ಲಗೂ ತರವ ನೀಡೋ ಜ್ಞಾನದ ವಿಜ್ಞಾನಿವನು, ಎಲ್ಲಕ್ಕೂ ಉತ್ತರವ ನೀಡೋ ಜ್ಞಾನದ ವಿಜ್ಞಾನಿವನು. ಈ ಜೀವನ ಅನ್ನೋ ಪಯಣದಲ್ಲಿ ಅಶ್ವ ಇದ್ರೆ ಫುಲ್ ಮಜಾನೆ. ಅಶ್ವ ಅಶ್ವ ಬಂದ ನಮ್ಮ ಅಶ್ವ 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 ಆಹಾ ಸೂಪರ್ ಸ್ಮಾರ್ಟ್ ಅಶ್ವ 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 ಬಂದ ನಮ್ಮ ಅಶ್ವ 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 ಆಹಾ ಸೂಪರ್ ಸ್ಮಾರ್ಟ್ ಅಶ್ವ.